ಬಹುತೇಕ ಕಡೆಯಲ್ಲಿ ಇದು ರಾಜಕೀಯ ಲೆಕ್ಕಾಚಾರ ಮತ್ತೊಮ್ಮೆ. ಕನಕಪುರ ಹೊರತುಪಡಿಸಿದ್ರೆ ಬಹುತೇಕ ಜೆಡಿಎಸ್ನ ಭದ್ರಕೋಟೆ, ಜೆಡಿಎಸ್ನ ಬಲ ಇರೋದೇ ಆ ಭಾಗದಲ್ಲಿ. ಮಾಗಡಿ, ರಾಮನಗರ, ಚನ್ನಪಟ್ಟಣದಲ್ಲಿ ಜೆಡಿಎಸ್ಗೆ ತಕ್ಕ ಮಟ್ಟಿನ ಹಿಡಿತ ಈ ದಿನ ಕೂಡ ಇದೆ. ರಾಮನಗರ ಜಿಲ್ಲೆಗೆ ಹೊಂದಿಕೊಂಡಂತೆ ಮಂಡ್ಯ ಹಾಗೆ ತುಮಕೂರು ಕೂಡ ಬರುತ್ತೆ. ಇಲ್ಲೂ ಕೂಡ ಒಕ್ಕಲಿಗರ ಓಟ್ ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಒಕ್ಕಲಿಗರದೇ ಒಂದರ್ಥದಲ್ಲಿ ಪಾರಮ್ಯ. ಒಕ್ಕಲಿಗರ ಮತ ಕ್ರೋಢೀಕರಣದ ಬಗ್ಗೆ ಕುಮಾರಸ್ವಾಮಿ ಅವರು ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಕೇವಲ ಅವರ ಭವಿಷ್ಯ ಮಾತ್ರವಲ್ಲ, ಸತತವಾಗಿ ಚುನಾವಣೆಗಳಲ್ಲಿ ಸೋಲನ್ನ ಕಾಣ್ತಾ ಇರುವ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯದಲ್ಲಿ ಒಂಚೂರಾದ್ರೂ ಚೇತರಿಕೆ ಬರಬೇಕು ಅಂತಂದ್ರೆ ಈ ಭಾಗದ ಒಕ್ಕಲಿಗರ ಓಟ್ಗಳು ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅನ್ನೋದು ಕುಮಾರಸ್ವಾಮಿ ಅವರಿಗೂ ಗೊತ್ತಿದೆ. ಬೆಂಗಳೂರಿಗೆ ಈ ಪ್ರದೇಶ ಸೇರ್ಬಿಟ್ರೆ ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಹೆಚ್ಚಾಗುತ್ತೆ ಅನ್ನೋ ಭೀತಿ ಕುಮಾರಸ್ವಾಮಿ ಅವರಿಗೂ ಇದೆ. ನಗರ ಪ್ರದೇಶಗಳಲ್ಲಿ, ಸಿಟಿ ಏರಿಯಾಗಳಲ್ಲಿ ಜೆಡಿಎಸ್ಗೆ ಅಂತ ಭದ್ರ ನೆಲೆ ಇಲ್ಲ. ಹೀಗಾಗಿ ರಾಮನಗರ ಕೂಡ ಬೆಂಗಳೂರು ಅಂತಾಗೋಗ್ಬಿಟ್ರೆ, ಸಿಟಿ ಅಂತಾಗೋಗ್ಬಿಟ್ರೆ ತಮ್ಮ ಪಕ್ಷದ ಪ್ರಾಬಲ್ಯ ಇಳಿದು ಹೋಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ಅಳುಕು. ಗ್ರಾಮೀಣ ಭಾಗದ ಒಕ್ಕಲಿಗರಿಗೆ ದೇವೇಗೌಡರ ಬಗ್ಗೆ ವಿಶೇಷವಾದ ಅಭಿಮಾನ ಇದೆ. ಬಹುತೇಕ ಎಲ್ಲಾ ಕಚೇರಿಗಳು ಜಿಲ್ಲಾ ಕೇಂದ್ರ ರಾಮನಗರದಲ್ಲೇ ಇರೋ. ಒಂದರ್ಥದಲ್ಲಿ ಆಡಳಿತದ ಚುಕ್ಕಾಣಿ ಕೂಡ ರಾಮನಗರದಲ್ಲಿ. ಬೆಂಗಳೂರಿಗೆ ಸೇರಿದ್ರೆ ಪ್ರತಿಯೊಂದಕ್ಕೂ ಕೂಡ ಬೆಂಗಳೂರಿಗೆ ಸುತ್ತಬೇಕಾಗತ್ತೆ ಅನ್ನೋದು ಜೆಡಿಎಸ್ನ ವಾದ. ಆದ್ರೆ ಇವತ್ತು ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇಲ್ಲ, ಅದೆಲ್ಲ ಅಡ್ಮಿನಿಸ್ಟ್ರೇಷನ್ ರಾಮನಗರದಲ್ಲೇ ಇರುತ್ತೆ, ಸದ್ಯಕ್ಕೆ ಬೆಂಗಳೂರಿಗೆ ಬರುವ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ. ನಾನಾಗ್ಲೇ ಹೇಳಿದಾಗೆ ದೇವೇಗೌಡರ ಬಗ್ಗೆ ಈ ಭಾಗದ ಜನರಿಗೆ ವಿಶೇಷವಾದ ಅಭಿಮಾನ ಇದೆ. ದೇವೇಗೌಡರಿಗೆ ರಾಮನಗರ ಜನರ ರಾಜಕೀಯ, ಅಲ್ಲಿನ ಜನರೇನೆ ರಾಜಕೀಯ ಪುನರ್ಜನ್ಮ ಕೊಟ್ಟಿತ್ತು. 1985 ಸಾತನೂರಿನಿಂದ ದೇವೇಗೌಡರು ಜಯವನ್ನ ಸಾಧಿಸಿದ್ರು. ಹೊಳೆ ನರಸೀಪುರದಿಂದಲೂ ಕೂಡ ಗೆದ್ದಿದ್ದಾರೆ. ಅದಾದ ನಂತರ ಗೆದ್ದಿದ್ದಕ್ಕೆ ರಾಜೀನಾಮೆಯನ್ನ ಕೊಟ್ಟರು ಈ ಕ್ಷೇತ್ರಕ್ಕೆ. 1989 ಹೊಳೆ ನರಸೀಪುರ, ಕನಕಪುರ ಎರಡರಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು. 1994 ಎಚ್.ಡಿ. ದೇವೇಗೌಡರ ಕೈ ಹಿಡಿದಿದ್ದು ಮತ್ತದೇ ರಾಮನಗರ. ರಾಮನಗರ ಗೆದ್ದ ಬಳಿಕವೇ ದೇವೇಗೌಡರಿಗೆ ಸಿಎಂ ಸ್ಥಾನ ಸಿಕ್ತು. 1996 ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಗೆದ್ರು. ಇನ್ನು ಕುಮಾರಸ್ವಾಮಿ ಅವರಿಗೆ ರಾಜಕೀಯ ನೆಲೆಯನ್ನ ಒದಗಿಸಿದ್ದು ಕೂಡ ರಾಮನಗರ. 1999 ಸಾತನೂರಿನಲ್ಲಿ ಡಿಕೆ ಶಿವಕುಮಾರ್ ಎದುರು ಕುಮಾರಸ್ವಾಮಿ ಅವರಿಗೆ ಸೋಲಾಗುತ್ತೆ. 2004, 2008 ರಾಮನಗರದಲ್ಲಿ ಗೆದ್ದದ್ದು ಕುಮಾರಸ್ವಾಮಿ ಅವರು. 2009 ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಎಲೆಕ್ಷನ್ ನಲ್ಲೂ ಗೆಲುವು. ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಆ ನಂತರದಲ್ಲಿ ರಾಜೀನಾಮೆ ನೀಡಿದ್ರು. ಬೈ ಎಲೆಕ್ಷನ್ ನಲ್ಲಿ ಅವರ ಆಪ್ತ ರಾಜು ಅವರನ್ನ ಗೆಲ್ಲಿಸಿಕೊಂಡು ಬರುವಲ್ಲೂ ಕೂಡ ಯಶಸ್ವಿಯಾದರು. 2013 ಮತ್ತೊಮ್ಮೆ ಗೆಲುವು ಕಂಡದ್ದು ಕುಮಾರಸ್ವಾಮಿ ಅವರು. 2018, 23 ಚನ್ನಪಟ್ಟಣಕ್ಕೆ ಶಿಫ್ಟ್ ಆಯಿತು ಕುಮಾರಸ್ವಾಮಿ ಅವರ ರಾಜಕೀಯ. ರಾಮನಗರದಿಂದ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಗೆದ್ದು 2023 ರಾಮನಗರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಪದಾರ್ಪಣೆ, ಆದರೆ ಸೋಲು. ಹೀಗೆ ಒಂದರ್ಥದಲ್ಲಿ ದೇವೇಗೌಡರ ಕುಟುಂಬದ ಕೈ ಹಿಡಿದಿರುವ ರಾಮನಗರ ಇದೀಗ ಕೈ ತಪ್ಪುತ್ತಾ ಅನ್ನೋ ಆತಂಕ. ಬಹುತೇಕ ಕಡೆಯಲ್ಲಿ ಇದು ರಾಜಕೀಯ ಲೆಕ್ಕಾಚಾರ ಮತ್ತೊಮ್ಮೆ. ಕನಕಪುರ ಹೊರತುಪಡಿಸಿದ್ರೆ ಬಹುತೇಕ ಜೆಡಿಎಸ್ನ ಭದ್ರಕೋಟೆ, ಜೆಡಿಎಸ್ನ ಬಲ ಇರೋದೇ ಆ ಭಾಗದಲ್ಲಿ. ಮಾಗಡಿ, ರಾಮನಗರ, ಚನ್ನಪಟ್ಟಣದಲ್ಲಿ ಜೆಡಿಎಸ್ಗೆ ತಕ್ಕ ಮಟ್ಟಿನ ಹಿಡಿತ ಈ ದಿನ ಕೂಡ ಇದೆ. ರಾಮನಗರ ಜಿಲ್ಲೆಗೆ ಹೊಂದಿಕೊಂಡಂತೆ ಮಂಡ್ಯ ಹಾಗೆ ತುಮಕೂರು ಕೂಡ ಬರುತ್ತೆ. ಇಲ್ಲೂ ಕೂಡ ಒಕ್ಕಲಿಗರ ಓಟ್ ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಒಕ್ಕಲಿಗರದೇ ಒಂದರ್ಥದಲ್ಲಿ ಪಾರಮ್ಯ. ಒಕ್ಕಲಿಗರ ಮತ ಕ್ರೋಢೀಕರಣದ ಬಗ್ಗೆ ಕುಮಾರಸ್ವಾಮಿ ಅವರು ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಕೇವಲ ಅವರ ಭವಿಷ್ಯ ಮಾತ್ರವಲ್ಲ, ಸತತವಾಗಿ ಚುನಾವಣೆಗಳಲ್ಲಿ ಸೋಲನ್ನ ಕಾಣ್ತಾ ಇರುವ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯದಲ್ಲಿ ಒಂಚೂರಾದ್ರೂ ಚೇತರಿಕೆ ಬರಬೇಕು ಅಂತಂದ್ರೆ ಈ ಭಾಗದ ಒಕ್ಕಲಿಗರ ಓಟ್ಗಳು ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅನ್ನೋದು ಕುಮಾರಸ್ವಾಮಿ ಅವರಿಗೂ ಗೊತ್ತಿದೆ. ಬೆಂಗಳೂರಿಗೆ ಈ ಪ್ರದೇಶ ಸೇರ್ಬಿಟ್ರೆ ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಹೆಚ್ಚಾಗುತ್ತೆ ಅನ್ನೋ ಭೀತಿ ಕುಮಾರಸ್ವಾಮಿ ಅವರಿಗೂ ಇದೆ. ನಗರ ಪ್ರದೇಶಗಳಲ್ಲಿ, ಸಿಟಿ ಏರಿಯಾಗಳಲ್ಲಿ ಜೆಡಿಎಸ್ಗೆ ಅಂತ ಭದ್ರ ನೆಲೆ ಇಲ್ಲ. ಹೀಗಾಗಿ ರಾಮನಗರ ಕೂಡ ಬೆಂಗಳೂರು ಅಂತಾಗೋಗ್ಬಿಟ್ರೆ, ಸಿಟಿ ಅಂತಾಗೋಗ್ಬಿಟ್ರೆ ತಮ್ಮ ಪಕ್ಷದ ಪ್ರಾಬಲ್ಯ ಇಳಿದು ಹೋಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ಅಳುಕು. ಗ್ರಾಮೀಣ ಭಾಗದ ಒಕ್ಕಲಿಗರಿಗೆ ದೇವೇಗೌಡರ ಬಗ್ಗೆ ವಿಶೇಷವಾದ ಅಭಿಮಾನ ಇದೆ. ಬಹುತೇಕ ಎಲ್ಲಾ ಕಚೇರಿಗಳು ಜಿಲ್ಲಾ ಕೇಂದ್ರ ರಾಮನಗರದಲ್ಲೇ ಇರೋ. ಒಂದರ್ಥದಲ್ಲಿ ಆಡಳಿತದ ಚುಕ್ಕಾಣಿ ಕೂಡ ರಾಮನಗರದಲ್ಲಿ. ಬೆಂಗಳೂರಿಗೆ ಸೇರಿದ್ರೆ ಪ್ರತಿಯೊಂದಕ್ಕೂ ಕೂಡ ಬೆಂಗಳೂರಿಗೆ ಸುತ್ತಬೇಕಾಗತ್ತೆ ಅನ್ನೋದು ಜೆಡಿಎಸ್ನ ವಾದ. ಆದ್ರೆ ಇವತ್ತು ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇಲ್ಲ, ಅದೆಲ್ಲ ಅಡ್ಮಿನಿಸ್ಟ್ರೇಷನ್ ರಾಮನಗರದಲ್ಲೇ ಇರುತ್ತೆ, ಸದ್ಯಕ್ಕೆ ಬೆಂಗಳೂರಿಗೆ ಬರುವ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ. ನಾನಾಗ್ಲೇ ಹೇಳಿದಾಗೆ ದೇವೇಗೌಡರ ಬಗ್ಗೆ ಈ ಭಾಗದ ಜನರಿಗೆ
ವಿಶೇಷವಾದ ಅಭಿಮಾನ ಇದೆ. ದೇವೇಗೌಡರಿಗೆ ರಾಮನಗರ ಜನರ ರಾಜಕೀಯ, ಅಲ್ಲಿನ ಜನರೇನೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು. 1985 ಸಾತನೂರಿನಿಂದ ದೇವೇಗೌಡರು ಜಯವನ್ನ ಸಾಧಿಸಿದ್ರು. ಹೊಳೆ ನರಸೀಪುರದಿಂದಲೂ ಕೂಡ ಗೆದ್ದಿದ್ದಾರೆ. ಅದಾದ ನಂತರ ಗೆದ್ದಿದ್ದಕ್ಕೆ ರಾಜೀನಾಮೆಯನ್ನ ಕೊಟ್ಟರು ಈ ಕ್ಷೇತ್ರಕ್ಕೆ. 1989 ಹೊಳೆ ನರಸೀಪುರ, ಕನಕಪುರ ಎರಡರಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು. 1994 ಎಚ್ ಡಿ ದೇವೇಗೌಡರ ಕೈ ಹಿಡಿದಿದ್ದು ಮತ್ತದೇ ರಾಮನಗರ ಗೆದ್ದ ಬಳಿಕವೇ ದೇವೇಗೌಡರಿಗೆ ಸಿಎಂ ಸ್ಥಾನ ಸಿಕ್ತು. 1996 ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಗೆದ್ರು. ಇನ್ನು ಕುಮಾರಸ್ವಾಮಿ ಅವರಿಗೆ ರಾಜಕೀಯ ನೆಲೆಯನ್ನ ಒದಗಿಸಿದ್ದು ಕೂಡ ರಾಮನಗರ. 1999 ಸಾತನೂರಿನಲ್ಲಿ ಡಿಕೆ ಶಿವಕುಮಾರ್ ಎದುರು ಕುಮಾರಸ್ವಾಮಿ ಅವರಿಗೆ ಸೋಲಾಗುತ್ತೆ. 2004, 2008 ರಾಮನಗರದಲ್ಲಿ ಗೆದ್ದದ್ದು ಕುಮಾರಸ್ವಾಮಿ ಅವರು. 2009 ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಎಲೆಕ್ಷನ್ ನಲ್ಲೂ ಗೆಲುವು. ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಆ ನಂತರದಲ್ಲಿ ರಾಜೀನಾಮೆ ನೀಡಿದ್ರು. ಬೈ ಎಲೆಕ್ಷನ್ ನಲ್ಲಿ ಅವರ ಆಪ್ತ ರಾಜು ಅವರನ್ನ ಗೆಲ್ಲಿಸಿಕೊಂಡು ಬರುವಲ್ಲೂ ಕೂಡ ಯಶಸ್ವಿಯಾದರು. 2013 ಮತ್ತೊಮ್ಮೆ ಗೆಲುವು ಕಂಡದ್ದು ಕುಮಾರಸ್ವಾಮಿ ಅವರು. 2018, 23 ಚನ್ನಪಟ್ಟಣಕ್ಕೆ ಶಿಫ್ಟ್ ಆಯಿತು ಕುಮಾರಸ್ವಾಮಿ ಅವರ ರಾಜಕೀಯ. ರಾಮನಗರದಿಂದ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಗೆದ್ದು 2023 ರಾಮನಗರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಪದಾರ್ಪಣೆ, ಆದರೆ ಸೋಲು. ಹೀಗೆ ಒಂದರ್ಥದಲ್ಲಿ ದೇವೇಗೌಡರ ಕುಟುಂಬದ ಕೈ ಹಿಡಿದಿರುವ ರಾಮನಗರ ಇದೀಗ ಕೈ ತಪ್ಪುತ್ತಾ ಅನ್ನೋ ಆತಂಕ. ಕಡೆಯಲ್ಲಿ ಇದು ರಾಜಕೀಯ ಲೆಕ್ಕಾಚಾರ. ಮತ್ತೊಮ್ಮೆ ಕನಕಪುರ ಹೊರತುಪಡಿಸಿದ್ರೆ ಬಹುತೇಕ ಜೆಡಿಎಸ್ನ ಭದ್ರಕೋಟೆ, ಜೆಡಿಎಸ್ನ ಬಲ ಇರೋದೇ ಆ ಭಾಗದಲ್ಲಿ. ಮಾಗಡಿ, ರಾಮನಗರ, ಚನ್ನಪಟ್ಟಣದಲ್ಲಿ ಜೆಡಿಎಸ್ಗೆ ತಕ್ಕ ಮಟ್ಟಿನ ಹಿಡಿತ ಈ ದಿನ ಕೂಡ ಇದೆ. ರಾಮನಗರ ಜಿಲ್ಲೆಗೆ ಹೊಂದಿಕೊಂಡಂತೆ ಮಂಡ್ಯ ಹಾಗೆ ತುಮಕೂರು ಕೂಡ ಬರುತ್ತೆ. ಇಲ್ಲೂ ಕೂಡ ಒಕ್ಕಲಿಗರ ಓಟ್ ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಒಕ್ಕಲಿಗರದೇ ಒಂದರ್ಥದಲ್ಲಿ ಪಾರಮ್ಯ. ಒಕ್ಕಲಿಗರ ಮತ ಕ್ರೋಢೀಕರಣದ ಬಗ್ಗೆ ಕುಮಾರಸ್ವಾಮಿ ಅವರು ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಕೇವಲ ಅವರ ಭವಿಷ್ಯ ಮಾತ್ರವಲ್ಲ, ಸತತವಾಗಿ ಚುನಾವಣೆಗಳಲ್ಲಿ ಸೋಲನ್ನ ಕಾಣ್ತಾ ಇರುವ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯದಲ್ಲಿ ಒಂಚೂರಾದ್ರೂ ಚೇತರಿಕೆ ಬರಬೇಕು ಅಂತಂದ್ರೆ ಈ ಭಾಗದ ಒಕ್ಕಲಿಗರ ಓಟ್ಗಳು ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅನ್ನೋದು ಕುಮಾರಸ್ವಾಮಿ ಅವರಿಗೂ ಗೊತ್ತಿದೆ. ಬೆಂಗಳೂರಿಗೆ ಈ ಪ್ರದೇಶ ಸೇರ್ಬಿಟ್ರೆ ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಹೆಚ್ಚಾಗುತ್ತೆ ಅನ್ನೋ ಭೀತಿ ಕುಮಾರಸ್ವಾಮಿ ಅವರಿಗೂ ಇದೆ. ನಗರ ಪ್ರದೇಶಗಳಲ್ಲಿ, ಸಿಟಿ ಏರಿಯಾಗಳಲ್ಲಿ ಜೆಡಿಎಸ್ಗೆ ಅಂತ ಭದ್ರ ನೆಲೆ ಇಲ್ಲ. ಹೀಗಾಗಿ ರಾಮನಗರ ಕೂಡ ಬೆಂಗಳೂರು ಅಂತಾಗೋಗ್ಬಿಟ್ರೆ, ಸಿಟಿ ಅಂತಾಗೋಗ್ಬಿಟ್ರೆ ತಮ್ಮ ಪಕ್ಷದ ಪ್ರಾಬಲ್ಯ ಇಳಿದು ಹೋಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ಅಳುಕು. ಗ್ರಾಮೀಣ ಭಾಗದ ಒಕ್ಕಲಿಗರಿಗೆ ದೇವೇಗೌಡರ ಬಗ್ಗೆ ವಿಶೇಷವಾದ ಅಭಿಮಾನ ಇದೆ. ಬಹುತೇಕ ಎಲ್ಲಾ ಕಚೇರಿಗಳು ಜಿಲ್ಲಾ ಕೇಂದ್ರ ರಾಮನಗರದಲ್ಲೇ ಇರೋ. ಒಂದರ್ಥದಲ್ಲಿ ಆಡಳಿತದ ಚುಕ್ಕಾಣಿ ಕೂಡ ರಾಮನಗರದಲ್ಲಿ. ಬೆಂಗಳೂರಿಗೆ ಸೇರಿದ್ರೆ ಪ್ರತಿಯೊಂದಕ್ಕೂ ಕೂಡ ಬೆಂಗಳೂರಿಗೆ ಸುತ್ತಬೇಕಾಗತ್ತೆ ಅನ್ನೋದು ಜೆಡಿಎಸ್ನ ವಾದ. ಆದ್ರೆ ಇವತ್ತು ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇಲ್ಲ, ಅದೆಲ್ಲ ಅಡ್ಮಿನಿಸ್ಟ್ರೇಷನ್ ರಾಮನಗರದಲ್ಲೇ ಇರುತ್ತೆ, ಸದ್ಯಕ್ಕೆ ಬೆಂಗಳೂರಿಗೆ ಬರುವ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ. ನಾನಾಗ್ಲೇ ಹೇಳಿದಾಗೆ ದೇವೇಗೌಡರ ಬಗ್ಗೆ ಈ ಭಾಗದ ಜನರಿಗೆ ವಿಶೇಷವಾದ ಅಭಿಮಾನ ಇದೆ. ದೇವೇಗೌಡರಿಗೆ ರಾಮನಗರ ಜನರ ರಾಜಕೀಯ, ಅಲ್ಲಿನ ಜನರೇನೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು. 1985 ಸಾತನೂರಿನಿಂದ ದೇವೇಗೌಡರು ಜಯವನ್ನ ಸಾಧಿಸಿದ್ರು. ಹೊಳೆ ನರಸೀಪುರದಿಂದಲೂ ಕೂಡ ಗೆದ್ದಿದ್ದಾರೆ. ಅದಾದ ನಂತರ ಗೆದ್ದಿದ್ದಕ್ಕೆ ರಾಜೀನಾಮೆಯನ್ನ ಕೊಟ್ಟರು ಈ ಕ್ಷೇತ್ರಕ್ಕೆ. 1989 ಹೊಳೆ ನರಸೀಪುರ, ಕನಕಪುರ ಎರಡರಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು. 1994 ಎಚ್ ಡಿ ದೇವೇಗೌಡರ ಕೈ ಹಿಡಿದಿದ್ದು ಮತ್ತದೇ ರಾಮನಗರ ಗೆದ್ದ ಬಳಿಕವೇ ದೇವೇಗೌಡರಿಗೆ ಸಿಎಂ ಸ್ಥಾನ ಸಿಕ್ತು. 1996 ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಗೆದ್ರು. ಇನ್ನು ಕುಮಾರಸ್ವಾಮಿ ಅವರಿಗೆ ರಾಜಕೀಯ ನೆಲೆಯನ್ನ ಒದಗಿಸಿದ್ದು ಕೂಡ ರಾಮನಗರ. 1999 ಸಾತನೂರಿನಲ್ಲಿ ಡಿಕೆ ಶಿವಕುಮಾರ್ ಎದುರು ಕುಮಾರಸ್ವಾಮಿ ಅವರಿಗೆ ಸೋಲಾಗುತ್ತೆ. 2004, 2008 ರಾಮನಗರದಲ್ಲಿ ಗೆದ್ದದ್ದು ಕುಮಾರಸ್ವಾಮಿ ಅವರು. 2009 ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಎಲೆಕ್ಷನ್ ನಲ್ಲೂ ಗೆಲುವು. ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಆ ನಂತರದಲ್ಲಿ ರಾಜೀನಾಮೆ ನೀಡಿದ್ರು. ಬೈ ಎಲೆಕ್ಷನ್ ನಲ್ಲಿ ಅವರ ಆಪ್ತ ರಾಜು ಅವರನ್ನ ಗೆಲ್ಲಿಸಿಕೊಂಡು ಬರುವಲ್ಲೂ ಕೂಡ ಯಶಸ್ವಿಯಾದರು. 2013 ಮತ್ತೊಮ್ಮೆ ಗೆಲುವು ಕಂಡದ್ದು ಕುಮಾರಸ್ವಾಮಿ ಅವರು. 2018, 23 ಚನ್ನಪಟ್ಟಣಕ್ಕೆ ಶಿಫ್ಟ್ ಆಯಿತು ಕುಮಾರಸ್ವಾಮಿ ಅವರ ರಾಜಕೀಯ. ರಾಮನಗರದಿಂದ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಗೆದ್ದು 2023 ರಾಮನಗರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಪದಾರ್ಪಣೆ, ಆದರೆ ಸೋಲು. ಹೀಗೆ ಒಂದರ್ಥದಲ್ಲಿ ದೇವೇಗೌಡರ ಕುಟುಂಬದ ಕೈ ಹಿಡಿದಿರುವ ರಾಮನಗರ ಇದೀಗ ಕೈ ತಪ್ಪುತ್ತಾ ಅನ್ನೋ ಆತಂಕ.